ಯಾರು? ಹ್ಞೂ. ಈ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತೆ? ಇವರ ಮೊಹಮ್ಮದ್ ಪೈಗಂಬರ್ಗೂ ಇವರ ಅಲ್ಲಾಹುಗೂ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತೆ? ನಿಮಗೆ ಆಶ್ರಯ ಕೊಟ್ಟಿರೋರು, ನಿಮ್ಮ ಧರ್ಮಕ್ಕೆ ಆಶ್ರಯ ಕೊಟ್ಟಿರೋದೇ ನಾವು. ನೀವೇ ನಮ್ಮ ಮಂತ್ರಾಲಯ ಕೊಡೋರು. ನಿಮಗೆ ಆಶ್ರಯ ಕೊಟ್ಟಿರೋರು ನಾವು. ನಿಮ್ಮ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ ಇಲ್ಲ. ನೀವು ಮರುಭೂಮಿನಲ್ಲಿ ಹುಟ್ಟಿರೋವಂಥವ್ರು. ನಿಮ್ಮ ಧರ್ಮ ಹುಟ್ಟಿರೋದೇ ಮರುಭೂಮಿನಲ್ಲಿ. ಮರುಭೂಮಿನಲ್ಲಿ ಹುಟ್ಟಿ ಭಾರತಕ್ಕೆ ನೆಲೆ ಕಂಡುಕೊಂಡು ಬಂದಿರುವಂಥ ಧರ್ಮಗಳು ನಿಮ್ಮದು, ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ. ನಿಮಗೂ ಭಾರತಕ್ಕೆ ಏನು ಸಂಬಂಧ ಇದೆ? ನೀವೇನು ಕೊಡೋಕ್ಕೆ ಬರುತ್ತೆ? ಇದೇ ನಿಮ್ಮ ಪಿತ್ರಾರ್ಜಿತ ಆಸ್ತಿನ ಇದು? ಯಾರಿಂದ ಕೊಟ್ಟಿದ್ದಾರೆ? ಯಾರಾದರೂ ನಿಮ್ಮ ಅವರ ವಂಶಸ್ಥರಿಂದ ಯಾರ್ದು ಅರೇಬಿಯಾದಲ್ಲಿ, ಸೌದಿ ಅರೇಬಿಯಾದಲ್ಲಿ ಹುಟ್ಟಿದವರ ವಂಶಸ್ಥರಿಂದ ಏನಾದ್ರು ನಿಮಗಿಲ್ಲಿ ಭೂಮಿ ಬಂದಿದೆಯಾ? ಇದು ಹೋರಾಟದಲ್ಲಿ ಎಲ್ಲ ಇಸ್ಲಾಮಿಕ್ ರೂಲರ್ಸ್ ಬಂದರು. ಬಾಬರಿಂದ ಶುರುವಾಗಿ ಗಜ್ನಿ ಗೋರಿಗಳು ಬಂದರು. ಒಂದಷ್ಟು ಜನ ಭೂಮಿನ ಕಬಳಿಸಿದ್ರು. ಅದಾದ ನಂತರ ನಮ್ಮವರು ಹೋರಾಟವನ್ನು ಮಾಡಿದ್ದಾರೆ, ವಾಪಸ್ಸು ಪಡ್ಕೊಂಡಿದ್ದಾರೆ. ಆದರೆ ನಿಮಗೂ ಈ ಭಾರತದ ನೆಲಕ್ಕೂ ಸಂಬಂಧ ಏನಿದೆ? ಏನು ಇಲ್ವೇ ಇಲ್ಲಲ್ಲ. ಭಾರತದಲ್ಲಿ ಹುಟ್ಟಿದವ್ರನ್ನೆಲ್ಲ ಭಾರತೀಯರು ಅಂತ ಹೋಗ್ತೀರ. ಆದರೆ ನೀವು ಅವ್ರ ಧರ್ಮಕ್ಕೂ ನಮಗೇನು, ಅವ್ರ ಧರ್ಮಕ್ಕೆ ಹಿನ್ನೆಲೆನೇ ಇಲ್ವಲ್ಲ. ಭಾರತದ ಹಿನ್ನೆಲೆ ಇಲ್ಲ. ನೋಡಿ, ನಾನು ನಿಮಗೆ ಎಷ್ಟು ಜಮೀನು ಆಗಲಿ ಹೇಳಿದೆ. ಯಾವುದನ್ನು ನಿಮ್ಗೆ ಸತೀಶಿಗೆ ನಿಮ್ಮ ಮಾಹಿತಿಗೋಸ್ಕರ ಹೇಳ್ತೀನಿ. ಅನ್ವರ್ ಮಾಣಿಪಾಡಿ ರಿಪೋರ್ಟ್ ಏನು ಬಂತು, ಆ ರಿಪೋರ್ಟ್ನಲ್ಲಿ ಕಮರುಲ್ಲಾ ಇಸ್ಲಾಮು 8 ಎಕರೆ 34 ಗುಂಟೆನ ಹೊಡೆದಾಕಿದ್ದಾರೆ. ಅದೇ ರೀತಿಯಲ್ಲಿ ಆಗ ಗುಲ್ಬರ್ಗದ MP ಆಗಿದ್ದಂಥ ಇಕ್ಬಾಲ್ ಅಹಮದ್ ಸರಡಗಿ, ಮಲ್ಲಿಕಾರ್ಜುನ್ ಖರ್ಗೆ, CM ಇಬ್ರಾಹಿಮು, ಧರ್ಮಸಿಂಗು ಇವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. K ರೆಹಮಾನ್ ಖಾನು ಇವರು ಒಟ್ಟು 4 ಎಕರೆ ಭೂಮಿಯನ್ನು ಸಾಂಕಿ ಟ್ಯಾಂಕ್ ಏನಿದೆ, ಸಾಂಕಿ ರೋಡ್ ಇದೆ, ಅದರಲ್ಲಿ ಹೊಡೆದಿದ್ದಾರೆ. ಅದು ವಿಂಡ್ಸರ್ ಮ್ಯಾನರ್ ಹೋಟೆಲ್ ಇದೆಯಲ್ಲ, ಅದನ್ನು 90 ಇಯರ್ಸಿಗೆ ಅಂತ ತೊಗೊಂಡ್ಬಿಟ್ಟು ಅದು ಹೊಡೆದಾಕಿದ್ದಾರೆ. CK ಜಾಫರ್ ಶರೀಫು ಇದು ಬದುಕಿಲ್ಲ. 602 ಎಕರೆ 29 ಗುಂಟೆಯನ್ನು ಬಿಲಾಂಗಿಂಗ್ ಟು ದಿ ಹಜರತ್ ಮಾಣಿಕ್ ಶಾ ದರ್ಗಾ, ಇದು ಬೆಲ್ಲಹಳ್ಳಿ ವಿಲೇಜು, ಕಬ್ಬನ್ಪೇಟೆ, ಇಲ್ಲಿಗೆ ಸೇರಿದ್ದನ್ನು ಹೊಡೆದಾಕಿದ್ದಾರೆ. ರೋಷನ್ ಬೇಗು ಸುಮಾರು 7322 ಸ್ಕ್ವೇರ್ ಫುಟ್ಟು, ಅದು ಒಂದು ಕಡೆ ಹೊಡೆದಿದ್ರೆ, ಇನ್ನೊಂದು ಕಡೆ 100/200 ಸ್ಕ್ವೇರ್ ಫುಟ್ ಇರೋವಂಥದ್ದನ್ನು ಮುಸ್ಲಿಂ ಗ್ರೇವ್ ಯಾರ್ಡಿಗೆ ಸಂಬಂಧಪಟ್ಟಿದ್ದು ಆ ಬೆಂಗಳೂರಿನಲ್ಲಿ ಆರ್ಮ್ಸ್ಟ್ರಾಂಗ್ ರೋಡಲ್ಲಿ ಹೊಡೆದಾಕಿದ್ದಾರೆ. ಹಾಗೆ NA ಹ್ಯಾರಿಸು 239.38 ಎಕರೆ ಜಮೀನನ್ನು ಯಲಹಂಕದಲ್ಲಿ ಇದು ಸುನ್ನಿ ಮುಸಾಫಿರ್ ಖಾನ ಇದಕ್ಕೆ ಮೀಸಲಾಗಿದ್ದನ್ನು ಹೊಡೆದಾಕಿದ್ದಾರೆ. CM ಇಬ್ರಾಹಿಮು ಅವರು ಇನ್ನೊಂದು ಕಡೆ ಪ್ರಾಪರ್ಟಿ ನಂಬರ್ 10 ಆನ್ ಸರ್ದಾರ್ ಪಟ್ರಪ್ಪ ರೋಡ್ ಅಂತೇಳಿ ಬೆಂಗಳೂರು, ಅಲ್ಲಿ ಹೊಡೆದಾಕಿದ್ದಾರೆ. ಹಾಗೆ AM ಹಿಂಡಸಗೇರಿ ಅವರು 2 ಎಕರೆ 3 ಗುಂಟೆ ಜಾಗವನ್ನು, ಒಂದು ದರ್ಗಾಕ್ಕೆ ಸೇರಿದ್ದು ಜಾಗವನ್ನು ಅವರು ಬೆಂಗಳೂರಿನ ಅಣ್ಣೇಪುರ ಅಂತೇಳಿ ಹೇಳ್ಬಿಟ್ಟು ಅಲ್ಲಿ ಹೊಡೆದಾಕಿದ್ದಾರೆ. ಹಾಗೆ ಇನ್ನು ಸುಮಾರು ಜನ ಗಂಗಾವತಿನಲ್ಲಿ ಒಬ್ಬರು MLA ಇಕ್ಬಾಲ್ ಅನ್ಸಾರಿ ಅಂತ ಇರೋರು ಆಗಿದ್ದವರು, ಅವರು 2 ಎಕರೆ 9 ಗುಂಟೆ ಹೊಡೆದಾಕಿದ್ದಾರೆ. ಈ ಜಮೀನನ್ನು ಬಸವರಾಜ ಬೊಮ್ಮಾಯಿ ಇದು ನಿಮಗೆ ವಫಿಗೆ ಸೇರಿದ್ದು, ಇದನ್ನು ಇದನ್ನು ಉಳಿಸ್ಕೊಳ್ಳಿ ಅಂತ ಹೇಳಿದರು. ಸರ್ಕಾರಿ ಭೂಮಿಗೆ ಕಿತ್ಕೊಳ್ಳಿ, ರೈತರ ಭೂಮಿಗೆ ಹೋಗಿಬಿಟ್ಟು ವಫ್ ಅಂತ ಬೋರ್ಡ್ ಹಾಕೊಳ್ಳಿ ಅಂತ ಹೇಳಿರಲಿಲ್ಲ. ಇದು ಸತೀಶ್ ಅವರ ಮಾಹಿತಿಗಿರಲಿ. ಮಾಣಪ್ಪಾಡಿ ವರದಿಯನ್ನು ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದನ್ನು ಸದನದ ಮುಂದಿಡಬೇಕಿತ್ತು. ಆದರೆ ಇನ್ನು ಮುಂದಾದ್ರೂ ಮುಂದಿಡಲಿ ಅಂತೇಳಿ ಹೇಳ್ಬಿಟ್ಟು ನಾನು ಕೇಳ್ಬಿಟ್ಟು, ಈಗ ಪ್ರತಾಪ್ ಸಿಂಹನಿಗೆ ಅಧಿಕಾರ ಇದ್ದಾಗ ಅವನು ಏನೇನು ಮಾಡಬೇಕು ಮೈಸೂರು ಕೊಡಗು ಜನಕ್ಕೆ ಗೊತ್ತು ಮಾಡಿದ್ದಾನೆ. ನಾನು ಕೂಡ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿದ್ದೀನಿ. ಕೆಲವೊಂದು ಸರಿ ವಿಳಂಬ ಆಗಿರುತ್ತದೆ, ಕೆಲವೊಂದು ಸರಿ ಅಚಾತುರ್ಯಗಳಾಗಿರ್ತವೆ. ಹಾಗಂತ ಹಿಂದೆ ತಪ್ಪಾಗೋಗ್ಬಿಟ್ಟಿದೆ, ಇನ್ನು ಮುಂದೆ ಸರಿ ಮಾಡಲೇಬಾರ್ದು ಅಂತೇನಿಲ್ಲ. ಅದಕ್ಕೆ ಈಗ ಸರಿ ಮಾಡಿ ಅಂತ ನಾವು ಹೋರಾಟವನ್ನು ತೆಗೆದುಕೊಂಡಿದ್ದೀವಿ. ನಮ್ಮ ಸರ್ಕಾರ ಖಂಡಿತ ಇನ್ನು ನೆಕ್ಸ್ಟ್ ಎಲೆಕ್ಷನ್ ಆದ ನಂತರ ಬರುತ್ತೆ. ಬಂದಾದಮೇಲೆ ಖುದ್ದಾಗಿ ನಾನೇ ಮುಂದೆ ನಿಂತ್ಕೊಂಡು ಹೋರಾಟ ಮಾಡಿದ್ರು ಅದನ್ನು ಟೇಬಲ್ ಮಾಡಿಸ್ತೀನಿ. ಈಗ ಒಂದು ನಿಮಿಷ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ. ನಾನು ಹಾಗಾಗಿ ಅಧಿಕಾರ ಇರಲಿ ಇಲ್ದಲೇ ಇರಲಿ, ಮೈಸೂರು ಕೊಡಗು ಈ ಭಾಗದ ಜನರ ಸೇವೆ ಮಾಡುವಂಥದ್ದು ನನ್ನ ಕರ್ತವ್ಯ ಆಗಿದೆ. ಹಾಗಾಗಿ ನಮ್ಮ ಭಾಗದಲ್ಲಿ, ನಮ್ಮ ಮೈಸೂರು ಜಿಲ್ಲೆಯಲ್ಲಿ 443 ಎಕರೆ, ಚಾಮರಾಜನಗರ ಜಿಲ್ಲೆಯಲ್ಲಿ 175 ಎಕರೆ ಸರ್ಕಾರಿ ಭೂಮಿಯನ್ನು ಹೊಡೆಯೋ ಕೆಲಸವನ್ನು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಮಾಡ್ತಾಯಿದ್ದಾರೆ, ವಫೋರ್ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಜನರಿಗೆ ಮಾಹಿತಿ ಕೊಡಲಿಕ್ಕೆ, ಮಾಧ್ಯಮಗಳ ಮುಖಾಂತರವಾಗಿ ಧ್ವನಿ ಎತ್ತೋದಕ್ಕೆ, ನಿಮ್ಮ ಸಹಾಯ ಕೋರಲಿಕ್ಕೆ ಇಲ್ಲಿ ಬಂದಿದ್ದೀನಿ. ನಾಳೆ ಪತ್ರಿಕಾಗೋಷ್ಠಿ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಪತ್ರಿಕಾಗೋಷ್ಠಿ ಆಗುತ್ತೆ.
ನಾಡಿದ್ದು ಪಕ್ಷದ ವತಿಯಿಂದಲೇ ಎಲ್ಲ ಕಡೆ ಹೋರಾಟ ಆಗುತ್ತೆ. ಅದು ಪ್ರತಾಪ್ ಸಿಂಹ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದ್ರು ಕೂಡ ಇದು ಬಿ ಜೆ ಪಿ ವಿಚಾರನೇ ಆಗಿರುತ್ತೆ. ಇದು ಬಿ ಜೆ ಪಿನೇ. ನಾ ಪ್ರತಾಪ್ ಸಿಂಹನ್ಗೆ ಬಿ ಜೆ ಪಿ ಹೊರತಾದಂಥ ಇಂಡಿವಿಜುವಾಲಿಟಿ ಏನಿಲ್ಲ. ಮನೆಯಲ್ಲಿ ನನ್ನ ಹೆಂಡತಿ ಗಂಡ ನನ್ನ ಮಗಳಿಗೆ ಅಪ್ಪ. ಅದು ಒಂದು ನಿಮಿಷ ಆದರೆ ಮನೆಯಿಂದ ಆಚೆ ಕಾಲಿಟ್ಟು ಕೂಡಲೇ ನಾನೊಬ್ಬ ಬಿ ಜೆ ಪಿ ಕಾರ್ಯಕರ್ತ. ಅದು ವಿಜೇಂದ್ರ ಅವ್ರು ಇರ್ಬೋದು, ಯತ್ನಾಳ್ರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಮೈವೀರೇಶಂಕರ್ ಅವ್ರು ಇರ್ಬೋದು, ಯೋಗಾನಂದ್ ಅವ್ರು ಇರ್ಬೋದು, ಅಲ್ಲಿ ದೇವನೂರು ಪ್ರತಾಪ್ ಇದ್ದಾರೆ, ಪ್ರಭಾಕರ್ ಇದ್ದಾರೆ, ಇಲ್ಲಿ ಉಮೇಶ್ ಇದ್ದಾರೆ, ನಾವೆಲ್ಲರೂ ನಮಗೆ ಗೋಪಿ ಇದ್ದಾರೆ, ನಾವೆಲ್ಲ ಅಲ್ಟಿಮೇಟ್ಲಿ ಬಿ ಜೆ ಪಿ ಕಾರ್ಯಕರ್ತರು. ನಮ್ಮ ಹತ್ರನೂ ಒಂದು ಮಾಹಿತಿ ಇದ್ದಾರೆ, ಅಣ್ಣ ಇಲ್ಲೇನೋ ಆಗೋಗಿದೆ, ಈ ಥರದ್ದು ಹೊಡೆದಾಕ್ಬಿಟ್ಟಿದ್ದಾರೆ ಅಂತ. ಅವರು ಬಿ ಜೆ ಪಿ ಕಾರ್ಯಕರ್ತರಾಗಿ ಜನರ ಬಗ್ಗೆ, ರಾಜ್ಯದ ಬಗ್ಗೆ, ಸರ್ಕಾರಿ ಭೂಮಿ ಬಗ್ಗೆ, ರೈತರ ಭೂಮಿ ಬಗ್ಗೆ ಕಾಳಜಿ ಇಟ್ಕೊಂಡು ತರ್ತಾರೆ. ನಾವು ನಮ್ಮದೇ ಹಂತದಲ್ಲಿ ನಾವು ಧ್ವನಿ ಎತ್ತುತ್ತಾ ಇರ್ತೀವಿ. ಇದು ಒಟ್ಟಾರೆ ಇದು ಬಿ ಜೆ ಪಿ ಹೋರಾಟ ಇದೆ. ನಿಜವಾದ ಹೋರಾಟ ಈ ವಫ್ ಆಸ್ತಿಯನ್ನು ಜನಕ್ಕೆ ಮತ್ತು ಸರ್ಕಾರಕ್ಕೆ ಉಳಿಸ್ಕೊಡೋದಾಗಿದೆ. ಹಾಗಾಗಿ ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳುವಂಥದ್ದು ಇಷ್ಟೇ, ಸರ್ಕಾರಿ ಭೂಮಿಯನ್ನು ವಫ್ ಅವರು ಕಬಳಿಸ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ನೀವು ಗಮನವನ್ನು ಕೊಡಿ. ನಿಮ್ಮ ಸಹಕಾರ ಇದ್ದರೆ ಖಂಡಿತ ನಾವು ಈ ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ತೀವಿ. ಇದು ಯಾವುದೋ ಬೇರೆ ಬೇರೆ ವಿಚಾರಗಳನ್ನು ವಿಷಯಾಂತರ ಮಾಡೋದು ಬೇಡ, ಔಟ್ ಆಫ್ ಸಿಲೆಬಸ್ ಬೇಡ. ಇದನ್ನು ನಾನು ಹೋರಾಟ ಮಾಡೋದು, ನಾನು ಹೇಳಿದೆ ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಬಿ ಜೆ ಪಿ ಕಾರ್ಯಕರ್ತ, ಪ್ರತಿಯೊಬ್ಬರು ಬಿ ಜೆ ಪಿ ಕಾರ್ಯಕರ್ತ, ನರೇಂದ್ರ ಮೋದಿಯವರು ಕೂಡ ಬಿ ಜೆ ಪಿ ಕಾರ್ಯಕರ್ತರೆ. ನಾವು ಏನೇ ಮಾಡಿದ್ರು ಕೂಡ ಒಂದೇ. ಇಲ್ಲ, ಆ ಥರ ಏನಿಲ್ಲ. ಈಗ ಯಾರೊಬ್ಬರು ಯಾವುದೇ ಒಂದು ಕ್ಯಾಂಪೇನ್ ಆಗ್ಬೋದು, ಒಂದು ಡೆಲಿಗೇಷನ್ ಆಗ್ಬೋದು, ಎಲ್ಲರದು ಹಾಕಬೇಕು ಅಂತ ಹಾಕೋಕ್ಕಾಗಲ್ಲ. ಈಗ ಒಂದು ಡೆಲಿಗೇಷನಿಗೆ ಎಷ್ಟು ಹೆಸರು ಹಾಕ್ತೀರಿ? ನಮ್ಮಲ್ಲೇ ಮೈಸೂರಿನಲ್ಲಿ ಎಷ್ಟು ಜನ ಮಾಜಿ ಸಂಸದರು, ಮಾಜಿ ಶಾಸಕರು ಎಲ್ಲ ಇರ್ತಾರೆ. ಒಂದಾದ್ರೂ ಇನ್ನೊಬ್ರು ಕೇಳ್ತಾರಪ್ಪ ಬಂದು, ಯಾರು ಇಲ್ಲ ಅಂತ ಹೇಳ್ತೀರಿ ನೀವು? ಒಳ್ಳೆ ಹಾಗೆ ನೋಡಿ, ಏನು ಗೊತ್ತಾ, ನಾನು ಜನ ಕೆಲಸ ಮಾಡ್ಲಿಕ್ಕೆ ಬಂದಿರೋನು. ನನಗೆ ಜನನೇ ಅವ್ರ ಹೃದಯದಲ್ಲೇ ಸ್ಥಾನ ಕೊಟ್ಬಿಟ್ಟಿದ್ದಾರೆ. ಆ ಸ್ಥಾನಕ್ಕಿಂತ ಇದು ದೊಡ್ಡದು ಯಾವುದೋ ಇದು ಲಿಸ್ಟಲ್ಲಿ ಹೆಸರು ಬಂದಿಲ್ಲ, ಅವೆಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಬಿ ಜೆ ಪಿ ಕಾರ್ಯಕರ್ತನಾಗಿ ಹೋರಾಟ ಮಾಡಲಿಕ್ಕೆ ನನಗೆ ಅವಕಾಶ ಯಾವತ್ತೂ ಕೊಟ್ಟಿದ್ದಾರೆ. ಮೊನ್ನೆ ಪೊನ್ನಂಪೇಟೆಗೆ ಹೋಗಿದ್ದೆ, ಇದೇ ವಫ್ ಆಸ್ತಿಗೆ ಸಂಬಂಧಪಟ್ಟಾಗೆ. ಪಾರ್ಟಿಯವ್ರು ಹೋಗು ಅಂತ ಹೇಳಿದರು, ಕರೆದ್ರು. ಈಗ ನಾನು 22ನೇ ತಾರೀಕು ಮಡಿಕೇರಿಗೆ ಹೋಗ್ತೀನಿ, ಯಾರು ಬೇಡ ಅಂತ ಹೇಳಿದ್ದಾರೆ. ಇಲ್ಲಿ ಏನಿದೇನು, ಯಾರ್ದೋ ಮಗಳ ಮದುವೆ ಆದರೆ, ಮಗನ ಮದುವೆ ಆದರೆ ಮನೆಗೆ ಬಂದುಬಿಟ್ಟು ಇನ್ವಿಟೇಷನ್ ಕೊಟ್ಟು, ನೀವು ಏನೋ ಮಾಡೋದು ತಾಂಬೂಲ ಕೊಟ್ಟು ಕರಿಬೇಕು, ಬನ್ನಿ ಇಂಥದ್ದೇನೋ ಮದುವೆ ಇದೆ ಅಂತ ಹೇಳ್ಬಿಟ್ಟು, ಮದುವೆಗೆ ಆಗಲಿಲ್ಲ ಅಂದರೆ ಆರ್ತಕ್ಷತೆ ಬನ್ನಿಲ್ಲ ಅಂದರೆ ಬೀಗರೂಟಕಾರ ಬನ್ನಿ ಅಂತ ಯಾರು ಕರಿಬೇಕು. ಇದು ಹಂಗಲ್ವಲ್ಲ, ಇದು ಪಕ್ಷದ ಕೆಲಸ. ಇದು ಪಕ್ಷದ ಕೆಲಸ ಏನಿಲ್ಲ ನೋಡಿ. ಇಲ್ಲ ಈಗ ಈಗ ನೀವು ವಿಷಾಂತರ ಮಾಡಿಬಿಡಿ. ಈಗಲ್ಲ ಒಂದು ನಿಮಿಷ ಈಗ ನೋಡಿ, ನನಗೆ ಮಧ್ಯದಲ್ಲಿ ನಮಗೆ ಕೊಡಗಿಂದ ಒಂದು ವಿಚಾರ ಇತ್ತು, ಹುಣಸೂರದ ವಿಚಾರ ಇತ್ತು. ನಾ ಏನು ಮಾಡಿದೆ, ಶಿಗ್ಗಾಮಿಗೆ ನಾನು ಎಲೆಕ್ಷನ್ ಕ್ಯಾಂಪೇನಿಗೆ ಹೋಗೋನಿದ್ದೆ. JPC ಅಧ್ಯಕ್ಷರಾದಂಥ ಜಗದಾಂಬಿಕಾ ಪಾಲ್ ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು. ನಾನು ಅವರು 10 ವರ್ಷ ಒಟ್ಟಿಗೆ ಕೊಲೀಗ್ಸ್ ಆಗಿದ್ದು, ನಾನು ಹತ್ತತ್ರದಲ್ಲೇ ಕೂತ್ಕೊಳ್ತಾ ಇದ್ದು. ಹಾಗಾಗಿ ನಾನು ಸೀದಾ ಹುಬ್ಬಳ್ಳಿ ಏರ್ಪೋರ್ಟ್ ಹತ್ರ ಹೋಗ್ಬಿಟ್ಟು ಅವ್ರನ್ನ ಜಗದಾಂಬಿಕಾ ಪಾಲ್ ಅವ್ರನ್ನ ಕೇಳಿಕೊಂಡೆ, ಸರ್ ನಮ್ಮಲ್ಲಿ ಈ ಸಮಸ್ಯೆ ಆಗಿದೆ. ನನಗೆ ಅವ್ರೇನು ಹೇಳಿದರು, ವಿಟ್ನೆಸ್ ಆಗಿ ಕರಿತೀವಿ, ರೈತರು ಡೆಲಿಗೇಷನ್ ಕರ್ಕೊಂಬ, ವಿತ್ ಡಾಕ್ಯುಮೆಂಟ್ ತೊಗೊಂಬ. ಅಲ್ಲಿ ಯಾಕೆಂದರೆ MP ಗಳೇ ಕೂತ್ಕೊಂಡ್ಬಿಟ್ಟು ವಿಟ್ನೆಸ್ ಬಾಕ್ಸಲ್ಲಿ ಬೇರೆಯವ್ರು ಕೂತಿರ್ತಾರೆ, ಅವ್ರನ್ನ ಕ್ವಶನ್ ಕೇಳ್ತಿರ್ತಾರೆ. ನೀನೊಬ್ಬ MP ಆಗಿರೋದ್ರಿಂದ ಸಮರ್ಥವಾಗಿ ನೀವು ಉತ್ತರ ಕೊಡ್ಬೋದು, ನಿಂಗೊಂದು ವಿಟ್ನೆಸ್ ಆಗಿ ಬರೋದಕ್ಕೆ ನಾನು ಅವಕಾಶ ಕೊಡ್ತೀನಿ ಅಂದರು. ನಾನು ಅದರೊಳಗಡೆ ಯಾರನ್ನೂ ಏನು ಕೇಳಲಿಲ್ಲ. ನಾನು